ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. 29ನೇ ತಾರೀಕು ಗುರುವಾರದ ನಿಮ್ಮ ಮನೆಯ ರಾಯರ ಪೂಜೆ ಯಾವ ರೀತಿ ಮಾಡಿದ್ರೆ ಅತ್ಯಂತ ಶುಭ. ನಿಮಗೆ ಈಗ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಿರಬಹುದು, ಗುರುವಾರ ಏಕಾದಶಿ ಬಂದಿರುವಂತಹದ್ದು. ಗುರುವಾರ ಯಾವತ್ತು ಏಕಾದಶಿ ಬರುತ್ತೋ ಅವತ್ತಿನ ದಿವಸ ಅತ್ಯಂತ ವಿಶೇಷವಾಗಿರುತ್ತೆ. ಮತ್ತು ನಾವು ಅವತ್ತಿನ ದಿವಸ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹದ್ದು ವಿಶೇಷ ಫಲಗಳನ್ನು ನಮಗೆ ಕೊಡುವಂತಹದ್ದು. ಗುರುವಾರ ಏಕಾದಶಿ ಬಂದಿರೋದ್ರಿಂದ ಯಾರಾದರೂ ರಾಯರ ವ್ರತಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಯಾರೂ ಕೂಡ ಈ ಗುರುವಾರ ಯಾವುದೇ ಹೊಸ ವ್ರತವನ್ನು ಪ್ರಾರಂಭ ಮಾಡಬೇಡಿ. ಅಂದರೆ ಸಂಕಲ್ಪ ಮಾಡಿಕೊಂಡು ಹೊಸದಾಗಿ ವ್ರತವನ್ನು ಪ್ರಾರಂಭ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಗುರುವಾರ ಏಕಾದಶಿ ಬಂದಿದೆ. ಗುರುಗಳ ಜೊತೆಗೆ ಮನೆಯಲ್ಲಿ ಶ್ರೀಮನ್ನಾರಾಯಣನ ಆರಾಧನೆ ಬಹಳಷ್ಟು ನಿಮಗೆ ನೆಮ್ಮದಿಯನ್ನು, ಜೊತೆಯಲ್ಲಿ ಮನೆಗೆ ಶುಭ ಫಲಗಳನ್ನು ತಂದುಕೊಡುತ್ತೆ. ಇನ್ನು ನಿಮ್ಮ ಪೂಜೆ ಯಾವ ರೀತಿ ಇರಬೇಕು? ಗುರುವಾರ ಏಕಾದಶಿ ಆದ್ದರಿಂದ ಅಂದಿನ ದಿವಸ ರಾಯರಿಗೆ ಯಾವುದೇ ಬಗೆಯ ಅಲಂಕಾರವನ್ನು ನೀವು ಮಾಡೋದಕ್ಕೆ ಬರೋದಿಲ್ಲ. ಅವತ್ತಿನ ದಿವಸ ರಾಯರಿಗೆ ಭಕ್ತಿಯಿಂದ ಕೇವಲ ತುಳಸಿಯನ್ನು ಅರ್ಪಣೆ ಮಾಡಿದ್ರೆ ಸಾಕಾಗುತ್ತೆ. ಇನ್ನೊಂದು ಈಗೇನು ಅಂತಂದರೆ ಬಹಳ ಟ್ರೆಂಡ್, ರಾಯರಿಗೆ ಅಲಂಕಾರ ಮಾಡೋದೇ ಟ್ರೆಂಡು. ಏಕಾದಶಿಯ ದಿವಸ ಕೂಡ ಮಾರುಗಟ್ಟಲೆ ತುಳಸಿ ತೊಗೊಂಡು ಬಂದು ರಾಯರ ಫೋಟೋಗೆ ಅಲಂಕಾರವನ್ನು ಮಾಡ್ತಾರೆ. ಇದು ಬಹಳ ತಪ್ಪು. ಏಕಾದಶಿಯ ದಿವಸ ನಾವು ರಾಯರ ಫೋಟೋಗೆ ಒಂದು ಮಾಲೆಯ ರೀತಿ, ಅಂದರೆ ಎಡಭಾಗದಿಂದ ಬಲಭಾಗಕ್ಕೆ ಒಂದು ಮಾಲೆಯ ರೀತಿ, ಹೂಮಾಲೆಯ ರೀತಿ ತುಳಸಿಯನ್ನು ಹಾಕಿದ್ರೆ ಸಾಕಾಗತ್ತೆ. ಆ ತುಳಸಿಯನ್ನು ಮಾರುಗಟ್ಟಲೆ ತಂದು ಅವತ್ತಿನ ದಿವಸ ರಾಯರಿಗೆ ಅಲಂಕಾರ ಮಾಡಬೇಡಿ. ಏನಕ್ಕೋಸ್ಕರ ರಾಯರಿಗೆ ನಾವು ತುಳಸಿಯನ್ನು ಅರ್ಪಣೆ ಮಾಡುವಂತಹದ್ದು ಅಂತಂದರೆ, ಒಂದೊಂದು ಎಲೆಯಲ್ಲೂ ಕೂಡ ಸಾಕ್ಷಾತ್ ಶ್ರೀಮನ್ ನಾರಾಯಣ ಲಕ್ಷ್ಮೀದೇವಿಯ ಜೊತೆಯಲ್ಲಿ ಇರ್ತಾರೆ. ಅದಕ್ಕಾಗಿಯೇ ರಾಯರು ಅಷ್ಟು ಪ್ರೀತಿಯಿಂದ ತುಳಸಿಯನ್ನು ಅವರು ಧಾರಣೆ ಮಾಡುವಂತಹದ್ದು. ಸರ್ವಸಂಗ ಪರಿತ್ಯಾಗಿಗಳು ಏಕಾದಶಿ, ಅದರಲ್ಲೂ ಕೂಡ ನಾವು ಭಕ್ತಿಯಿಂದ ಒಂದು ಎಳೆ ರಾಯರಿಗೆ ಹಾಕಿದ್ರೆ ಸಾಕು. ಅವತ್ತಿನ ದಿವಸ ತುಂಬ ಅಲಂಕಾರ ರಾಯರ ಫೋಟೋಗೆ ಮಾಡಬಾರ್ದು. ಇದು ನಮಗೆ ದೋಷವನ್ನು ತಂದುಕೊಡುತ್ತೆ. ಇನ್ನು ಪೂಜಾ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ ಬೆಳಗ್ಗಿನ ಜಾವ 5:55 6 ಗಂಟೆ 48 ತನಕ ಬಹಳ ಶುಭ ಇದೆ. ಅಷ್ಟರ ಒಳಗಡೆ ನೀವು ರಾಯರ ಮುಂದೆ 2 ತುಪ್ಪದ ದೀಪವನ್ನು ಹಚ್ಚುವಂತಹದ್ರ ಜೊತೆಗೆ ಸ್ತೋತ್ರಗಳನ್ನು ಕೂಡ ಹೇಳಿ ಮುಗಿಸ್ಕೊಂಬಿಡಿ, ಬಹಳ ಒಳ್ಳೆಯದು. ಇನ್ನು ಯಾವ ರೀತಿ ಪೂಜೆ? ರಾಯರ ಫೋಟೋವನ್ನು ಉರಿಸ್ಕೊಂಡು ರಾಯರಿಗೆ ಗಂಧ ಅಥವಾ ಗೋಪಿ ಚಂದನವನ್ನು ಹಚ್ಚಿ ರಾಯರಿಗೆ ತುಳಸಿಯನ್ನು ಮಾತ್ರ ಹಾಕ್ಕೊಳ್ಳಿ. ರಾಯರ ಮುಂದೆ ನೀವು 2 ಬೆಳ್ಳಿ ಅಥವಾ ಹಿತ್ತಾಳೆ ಅಥವಾ ಮಣ್ಣಿನ ದೀಪ ಯಾವುದಾದ್ರೂ ಕೂಡ ಇಡಬಹುದು. ಅದಕ್ಕೆ ತುಪ್ಪವನ್ನು ಹಾಕ್ಕೋಬೇಕಾಗತ್ತೆ. ಈ ರೀತಿ ಗಂಧ ಹಚ್ಚೋದ್ರಿಂದ ಹಿಡಿದು ರಾಯರಿಗೆ ತುಳಸಿ ಹಾಕ್ಕೊಳ್ಳುವಾಗ ಕೂಡ ತದೇಕ ಚಿತ್ತರಾಗಿ ಓಂ ನಮೋ ನಾರಾಯಣಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಜಪವನ್ನು ಮಾಡ್ಕೊತಾನೆ ನೀವು ಹಾಕಬೇಕು. ಅವತ್ತಿನ ದಿವಸ ಏಕಾದಶಿ ಬಹಳ ಒಳ್ಳೆಯದು. ಇನ್ನು ಮೊದಲು ತುಳಸಿ ಪೂಜೆಯನ್ನು ಮಾಡ್ಕೊಳ್ಳಿ. ಆ ತುಳಸಿ ಪೂಜೆಯ ನಂತರ ದೇವ್ರ ಮನೆಯಲ್ಲಿ ಏನು ನೀವು 2 ದೀಪ ಇಟ್ಟಿರ್ತೀರ, ಮಾಮೂಲಿಯಾಗಿ ಅದನ್ನು ಹಚ್ಕೊಳ್ಳಿ, ಕುಲದೇವರ ಸ್ಮರಣೆಯನ್ನು ಮಾಡ್ತಾ. ಯಾವುದೇ ಕಾರಣಕ್ಕೂ ಏಕಾದಶಿ ಅಂತಂದಾಗ ರಾಯರ ಸಂಬಂಧಿತ ಮಾತ್ರ ಅಂತ ಹೇಳಿ ನಾವು ಭಾವಿಸಬಾರ್ದು.
ತಪ್ಪದೆ ಶ್ರೀಹರಿಯ ಪೂಜೆಯನ್ನು ನಮ್ಮ ಯಥಾಶಕ್ತಿ ಅನುಸಾರ ರಾಯರಿಗಿಂತ ಒಂದು ಹಂತ ಹೆಚ್ಚಿನದಾಗೇ ನಾವು ಪ್ರಾಶಸ್ತ್ಯವನ್ನು ಕೊಟ್ಟು ಮಾಡಬೇಕು. ನಮ್ಮ ರಾಯರೇ ಅವರ ಹೆಸರಿನಲ್ಲಿ ಉಪವಾಸ ಧ್ಯಾನ ಪೂಜೆಗಳನ್ನು ಮಾಡ್ತಾರೆ ಅಂದಾಗ ನಾವು ಇನ್ನೂ ಹೆಚ್ಚಿನ ಶ್ರದ್ಧೆಯಿಂದ ಅವರ ಪೂಜೆಯನ್ನು ಮಾಡಿದಾಗ ರಾಯರು ಒಲಿತಾರೆ. ಜೊತೆಯಲ್ಲಿ ಶ್ರೀಮನ್ನಾರಾಯಣನ ಅನುಗ್ರಹವೂ ಕೂಡ ಆಗುತ್ತೆ. ಶ್ರೀಮನ್ನಾರಾಯಣನ ಸ್ವರೂಪದ ಯಾವ ಫೋಟೋ ಇದ್ದರೂ ಕೂಡ ಒರೆಸ್ಕೊಂಡು ಗಂಧ, ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ತುಳಸಿ ಹೂಗಳನ್ನು ಹಾಕಿ ಒಂದು ಮಣ್ಣಿನ ದೀಪವನ್ನು ಹಚ್ಕೊಳ್ಳುವಂತಹದ್ದನ್ನು ಮಾಡಿ, ಇದಾದ ನಂತರ ರಾಯರ ಮುಂದೆ ಏನಿಟ್ಟಿರ್ತೀರ ಆ ದೀಪಗಳನ್ನು ಹಚ್ಕೊಂಡು ಯಾವೆಲ್ಲ ಸ್ತೋತ್ರಗಳನ್ನು ನೀವು ಹೇಳ್ಕೋಬೇಕು ಅಂತಂದರೆ ವಿಷ್ಣು ಸಹಸ್ರನಾಮ, ವಿಷ್ಣುವಿನ ಅಷ್ಟೋತ್ತರ, ಅಕ್ಷರಮಾಲಿಕಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇನ್ನು ಯಾರಾದರೂ ಅಭಿಷೇಕ ಮಾಡುವಂತಹವರಿದ್ದರೆ ನೋಡಿ, ಏಕಾದಶಿಯ ದಿವಸ ಯಾರೋ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ ಅಭಿಷೇಕ ಮಾಡಬಹುದಾ ಅಂತಂದು. ಏಕಾದಶಿಯ ದಿವಸ ಹಾಲಿನಿಂದ ಗಂಧದಿಂದ ಪಂಚಾಮೃತ ಅಭಿಷೇಕ ಮಾಡಬಾರ್ದು. ಅವತ್ತಿನ ದಿವಸ ನೀರಿಗೆ ಒಂದು ಎಲೆ ತುಳಸಿಯನ್ನು ಹಾಕಿಬಿಟ್ಟು ರಾಯರಿಗೆ ನೀರಿನ ಅಭಿಷೇಕವನ್ನು ಮಾಡಬೇಕು. ನೀರಿನಿಂದ ಯಾರೆಲ್ಲ ಅಭಿಷೇಕ ಮಾಡ್ತೀರಾ ತಪ್ಪದೆ ಅವರು ದ್ವಾದಶಿಯ ದಿವಸ ಕ್ಷೀರಾಭಿಷೇಕ ಇಲ್ಲ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲೇಬೇಕು. ಇದನ್ನು ಹೇಳಿದ್ದು ಗಂಡು ಮಕ್ಕಳಿಗೆ. ಹೆಣ್ಮಕ್ಳು ಮಾಡಲಿಕ್ಕೆ ಹೋಗಬೇಡಿ. ರಾಯರ ವಿಗ್ರಹವನ್ನು ನೀರಿನಿಂದ ತೊಳೆದು ಅದಕ್ಕೆ ಗಂಧ ಹಚ್ಚಿ ಸ್ವಲ್ಪ ತುಳಸಿಯನ್ನು ಇಟ್ಕೊಂಡ್ರೆ ಸಾಕಾಗತ್ತೆ. ಇದೆಲ್ಲ ಆದಮೇಲೆ ವಿಷ್ಣುವಿನ ಸ್ವರೂಪಕ್ಕೆ ಏನಾದರೂ ಹಣ್ಣುಗಳನ್ನು ನೈವೇದ್ಯ ಮಾಡಿ, ಏಕಾದಶಿಯ ದಿವಸ ಪಂಚಾರತಿ ಮಾಡಬಾರ್ದು. ಅಂದರೆ 5 ಹೂಬತ್ತಿಗಳನ್ನು ಏನು ಹಚ್ಕೊಂಡು ಆರತಿ ಮಾಡ್ತೀರಾ ಅದನ್ನು ಮಾಡಬೇಡಿ. ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ. ಏಕಾದಶಿಗೆ ಸಂಬಂಧಿಸಿದಂತೆ ವ್ರತಕಥೆ ಕೇಳೋದು, ವಿಷ್ಣುವಿನ ಸ್ತೋತ್ರವನ್ನು ಕೇಳುವಂತಹದ್ದು ಮಾಡಿ ನಿಷ್ಠೆಯಿಂದ ಈ ಗುರುವಾರ ಉಪವಾಸವನ್ನು ಆಚರಣೆ ಮಾಡಿ. ಏಕಾದಶಿ ಅಂತಂದರೆ ನಮ್ಮ ಪಾಪವನ್ನು ಕಳೆಯುವಂತಹ ಮಹಾಶಕ್ತಿ ಇರುವಂತಹದ್ದು. ನಾವು ಎಷ್ಟು ನಿಷ್ಠೆಯಿಂದ ಮಾಡ್ತೀವೋ ಅಷ್ಟೇ ನಮಗೆ ಫಲಗಳು ಮುಂದೆ ಲಭ್ಯವಾಗುತ್ತೆ. ಮಾಡೋದನ್ನು ಸರಿಯಾದಂತಹ ರೀತಿಯಲ್ಲಿ ಮಾಡಬೇಕು, ನಿಯಮಗಳನ್ನು ಹೊರತು ಹೇಗಂದ್ರೆ ಹಾಗೆ ಮಾಡಲಿಕ್ಕೆ ಹೋಗಬಾರ್ದು. ಇದು ಈ ಗುರುವಾರದ ಪೂಜೆಯ ವಿಡಿಯೋ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯರಿಗೆ ಸಂಬಂಧಿಸಿದಂತೆ ಬಹಳ ಒಳ್ಳೆಯ ಇನ್ಫಾರ್ಮೇಷನ್ಗಳು ಈ ಚಾನಲ್ನಲ್ಲಿ ಮುಂದೆ ಇನ್ನೂ ಬರ್ತಾ ಹೋಗುತ್ತೆ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.